ಎಸ್ಟಿಮೇಟ್ ಆಫ್ ಅಮೌಂಟ್ ಎಟ್ ಟು ಬಿ ರಿಕವರ್ಡ್ ಅಂತ ಅಂದ್ಬಿಟ್ಟು ಬರೆದಿದ್ದಾರೆ. ಓಕೆ, ನೋಡಿ ಅವ್ನು ಕೊಟ್ಟಿರೋದು ಏನಪ್ಪ ಅಂತಂದರೆ 20ನೇ ತಾರೀಕು 4.5 ಲಕ್ಷ ಕೊಟ್ಟಿದ್ದಾರೆ. 9ನೇ ತಾರೀಕು 38,75,000 ಕೊಟ್ಟಿದ್ದಾರೆ. 10ನೇ ತಾರೀಕು 3 ಲಕ್ಷ ವಾಪಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿದ್ದಾನೆ ಅವನು. ಆಯಿತಾ, ಅದಾದಮೇಲೆ 50,000 ರೂಪಾಯಿ ಒಂದು ಸಾರಿ, 1.5 ಲಕ್ಷ ಒಂದು ಸಾರಿ, ನನ್ನ ಹತ್ರ 1,000 ರೂಪಾಯಿನೂ ಇಸ್ಕೊಂಡಿದ್ದಾನೆ ನಾನು ಬಿಲ್ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು. ಅದು ನೆನ್ನೆ ನಿಮಗೆ ಕಳಿಸ್ಕೊಡ್ತೀನಿ ಅದನ್ನು ಕೂಡ ಸ್ಕ್ರೀನ್ಶಾಟ್ನ. ಅಷ್ಟೆಲ್ಲ ದುಡ್ಡು ಇಸ್ಕೊಂಡಿದ್ದಾನೆ ಅವನು. ಆಲ್ಮೋಸ್ಟ್ ಸುಮಾರು ಇಸ್ಕೊಂಡಿದ್ದಾನೆ. ಅವನು 4-5 ಲಕ್ಷ ರೂಪಾಯಿ ಕ್ಯಾಶೇ ಇಸ್ಕೊಂಡಿದ್ದಾನೆ. ಅಂದರೆ ಬಂದಾಗ 10,000 ಕೊಡಿ, 15,000 ಕೊಡಿ, 20,000 ಕೊಡಿ ಅಂತ ಅಂದ್ಬಿಟ್ಟೆಲ್ಲ ಇಸ್ಕೊಂಡಿದ್ದಾನೆ. ನಾವು ಪಾಪ ಕಷ್ಟದಲ್ಲಿದ್ದಾನಲ್ಲ, ಯಾಕೆಂದರೆ ಅವನಿಗೆ ಕಂಪ್ನಿ ಎಲ್ಲ ಅವನು ಸರಿಯಾಗಿ ಕಂಪ್ನಿ ನಡೆಸ್ಕೊಂಡು ಹೋಗಲಿಲ್ಲ ಅವನು. ಕೃಷಿ ಉಡಾನ ರೈತರ ಹತ್ರ ಆ್ಯಕ್ಚುಲಿ ಅವನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಕೈಲಿ ಈಸ್ಕೋಗಿದ್ದು ಕ್ಯಾಶ್ ಬಗ್ಗೆ ಎಲ್ಲ ಬರ್ದಿಲ್ಲ. ಓಕೆ, ಅವನ್ನ ಎಷ್ಟು ಈಸ್ಕೊಂಡು ಹೋಗಿದ್ದಾನೆ ಅಂತ ನಾವು ನಮ್ಮ ಹತ್ರ ಇದಿದೆ, ರೆಕಾರ್ಡ್ಸ್ ಇದೆ, ಅದನ್ನು ನಾವು ತೋರಿಸ್ತೀವಿ. ನೋಡಿ, ಅವ್ನು ಬರ್ದಿರೋದನ್ನ ನೀವು ನೋಡ್ಬೋದು ಇಲ್ಲಿ. ಏನಂತ ಅಂದರೆ ಡ್ರೋನ್ಗೆ 20ನೇ ತಾರೀಕು ಅಡ್ವಾನ್ಸ್ ಕೊಟ್ಟನಂತೆ. ಆಯ್ತಾ, 4ನೇ ತಾರೀಕು ಎಕ್ಸ್ಪೆಕ್ಟ್ ಮಾಡ್ತಿದ್ದಂತೆ. ಎಷ್ಟು ಕೊಟ್ಟಿದ್ದ ಅಡ್ವಾನ್ಸು? ಅದೇ 4.5 ಲಕ್ಷ ಅಂತ ಹೇಳಿದ್ನಲ್ಲ. 4ನೇ ತಾರೀಕು ಎಕ್ಸ್ಪೆಕ್ಟ್ ಮಾಡ್ತಿದ್ದಂತೆ. ಡೆಲಿವರಿ 24 ಮೇಗೆ ಡೆಲಿವರಿ ಆಯ್ತಂತೆ. 50 ದಿನ ಡಿಲೇ ಆಗಿದ್ದಕ್ಕೆ 1,93,000 ಪೆನಾಲ್ಟಿ ಕಟ್ಟಬೇಕು ಅಂತ ಬರ್ತಿದ್ದಾನೆ. 50 ದಿನ ಡಿಲೇ ಆಗಿದ್ದಕ್ಕೆ 1,93,000 ಕಟ್ಟಬೇಕಂತೆ. ಇನ್ನೊಂದು ಏಪ್ರಿಲ್ 4ನೇ ತಾರೀಕು ಇದು ಮಾಡಿದ್ದಾನೆ. ಇನ್ನು 2ನೇ ಡ್ರೋನ್ಗೂ ಕೂಡ 1,93,000 ಕಟ್ಟಬೇಕಂತೆ. 9 ಮೇಗೆ 3ನೇ ಡ್ರೋನ್ ಕೊಟ್ಟಿದ್ದೀವಂತೆ. ಅದು ಜುಲೈ 5ಕ್ಕೆ ಕೊಟ್ಟಿದ್ದೀವಂತೆ. ಅದಕ್ಕೆ 1,62,000 ರೂಪಾಯಿ ಅಂತೆ. ಇದು ಯಾವ ಲೆಕ್ಕ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಡಿಲೇ ಆಗಿದ್ದಕ್ಕೆ ಇಲ್ಲಿ ನೋಡಿ, ನೀವು ನೋಡ್ಬೋದು ಸ್ನೇಹಿತರೆ, ಲಾಸ್ಟ್ ಡೇಸ್ ಅಂತ ಬರ್ತಿದ್ದಾನೆ. ಇದಕ್ಕೆ ಇಷ್ಟಿಷ್ಟು ಪೆನಾಲ್ಟಿ ಹಾಕಿದ್ದೀನಿ ನಾನು. ಅದಾಗಿದ್ದ ತಕ್ಷಣ ನೆಕ್ಸ್ಟು ಇನ್ನೊಂದು ಡ್ರೋನ್ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ 9 ಲಕ್ಷ ರೂಪಾಯಿ ಪೆನಾಲ್ಟಿ. 9 ಲಕ್ಷ 9 ಲಕ್ಷ 9 ಲಕ್ಷ. ಇದೆಲ್ಲಾದ್ರೂ ನೋಡಿದ್ದೀರಾ ಈ ಥರ ಪೆನಾಲ್ಟಿ ಹಾಕೋದನ್ನ? ಇಲ್ಲ. ಇದು ಅಷ್ಟಕ್ಕೆ ಸುಮ್ಮನೆ ಆಗಿದ್ರೆ ಆಯ್ತಿತ್ತು. ಏನಂತ ಅಂದರೆ EMI ಕಟ್ಟಬೇಕಾಗಿತ್ತು, ಅದರದ್ದು ಅಮೌಂಟ್ ಮಿಸ್ ಆಗಿದೆ. ಆಮೇಲೆ 8 ತಿಂಗಳು ಸ್ಯಾಲ್ರಿ ಕೊಟ್ಟಿದ್ದೀನಿ, 2,80,000. ಮತ್ತು ಪೈಲಟ್ ಸ್ಯಾಲ್ರಿ ಕೊಟ್ಟಿದ್ದೀನಿ. ಇವರೆಲ್ಲರನ್ನೂ ನಾನು ಸ್ಯಾಲ್ರಿ ಕೊಟ್ಟು ಟೋಟಲ್ ಅದೆಲ್ಲ ಸೇರಿ 14 ಲಕ್ಷ ಆಯಿತು. ಸೊ ಟೋಟಲ್ ಅದು ಪ್ಲಸ್ ಇದು 64 ಲಕ್ಷ. ಟೋಟಲ್ ಲಾಸಸ್ 64 ಲಕ್ಷ ಎಲ್ಲ ಸೇರಿ ಪೆಂಡಿಂಗ್ ಡ್ರೋನ್ಸ್ ಬಂದು ನಮಗೆ ಎಷ್ಟಪ್ಪ ಅಂತಂದರೆ 83 ಲಕ್ಷ ರೂಪಾಯಿ ಬರಬೇಕು ಅಂತ ಅಂದ್ಬಿಟ್ಟು ಹಾಕಿದ್ದಾನೆ. ಈ ಶೀಟನ್ನು ನಿಮಗೆ ಕಳಿಸ್ತೀನಿ ನೋಡಿ. 83 ಲಕ್ಷ 83 ಲಕ್ಷ ಬರಬೇಕು ಅಂತ ಹೇಳ್ತಾ ಇದ್ದಾನೆ. ಇದನ್ನ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಒಂದು ಮೀಡಿಯಾ ಚಾನಲ್ನ ನಡೆಸ್ತಾ ಇದ್ದೀರಾ. ಈ ಥರ ಯಾರಾದರೂ ಎಸ್ಟಿಮೇಷನ್ ಮಾಡಿ ಕಳಿಸ್ತಾರಾ? ಕೊಟ್ಟಿರುವಂಥ ದುಡ್ಡು ಅದು ಏನೋ ಪಾಪ್ಯುಲಾರಿಟಿ ತಗೊಳ್ಬೇಕು, ನಾನು ನಿಮ್ಮ ಜೊತೆ ಬಿಸ್ನೆಸ್ ಮಾಡಬೇಕು, ನೀವೇ ಓನ್ ಡ್ರೋನ್ ಮಾಡಿಕೊಡಿ ನಮಗೆ ಅಂತ. ಯಾಕೆ ಪುಣೆನಲ್ಲಿ ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡೋರು ಇರಲಿಲ್ವಾ? ಅವನೇ ನನ್ನ ನಂಬರ್ ಕೊಟ್ಟಿದ್ದಾನೆ. ನಾನು ಮಾಡಿಸ್ಕೊಳ್ತಿದ್ದೀನಿ ಪುಣೆನಲ್ಲಿ ಡ್ರೋನ್ನ ಅಂತ ಹೇಳ್ದ. ಅವ್ನು ಹೇಳಿದ್ದೇನು ಗೊತ್ತಾ, ನಾನೆಲ್ಲ ಡ್ರೋನು ಮಾಡಿಸ್ಕೊಳ್ತೀನಿ, ನಿಮ್ಮ ಹೆಸರಲ್ಲಿ ಒಂದು 4-5 ಡ್ರೋನ್ ಐತೆ ಅಂತ ಹೇಳಿದ್ರೆ ಡ್ರೋನ್ ಪ್ರತಾಪ್ ಮಾಡಿದ ಡ್ರೋನು ಅಂತ ಅಂದ್ಬಿಟ್ಟು ನಾನು ಪಾಪ್ಯುಲಾರಿಟಿ ತಗೊಳ್ತೀನಿ, ಕರ್ನಾಟಕದಲ್ಲಿ ನಾನು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಅಂದ್ಬಿಟ್ಟೆಲ್ಲ ಮಾತಾಡಿದ್ದೀವಿ ನಾವು ಹೇಳ್ದೋ ನಮ್ಮ ಡ್ರೋನ್ ಆಗಬೇಕು ಅಂದರೆ ಇನ್ನೂ ಟೈಮ್ ಬೇಕಪ್ಪ ಅಂತ ಹೇಳಿದ ತಕ್ಷಣ, ಇಲ್ಲ ನನಗೆ ನಿಮ್ಮ ಪಾಪ್ಯುಲಾರಿಟಿ ಇದ್ರೆ ಸಾಕಷ್ಟೇ, ಡ್ರೋನ್ ಪ್ರತಾಪಿಂದ ಡ್ರೋನ್ ತಂದಿದ್ದೀವಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ನಾವು ಮಾಡ್ಕೊಳ್ತೀವಿ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಪಾಪ್ಯುಲಾರಿಟಿ ಯೂಸ್ ಮಾಡ್ಕೊಂಡ್ರು. ಈಗ ನಾವು ಅದನ್ನ ಲೆಕ್ಕ ಹಾಕ್ತು ಅಂತಂದ್ರೆ 4 ಮಿಲಿಯನ್ ನೋಡಿದೆ ಸರ್. ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ನಾನು, ಆಯ್ತಾ? ಕೊಲಾಬ್ರೇಷನ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋನ ನಾವು ಮಾಡಿದ್ದೀವಿ, ನಿಮಗೆ ಅದನ್ನ ಕಳಿಸ್ಕೊಟ್ಟಿದ್ದೀನಿ ನೋಡಿ ಸರ್. ಇದು ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಅವನು ದಾವಣಗೆರೆಯಲ್ಲಿ ಇದ್ದೀವಿ. ದಾವಣಗೆರೆ ಹತ್ರ ಹರಪನಹಳ್ಳಿ ಅಂತ ಇದೆ, ವಿಜಯನಗರ ಹೊಸ ಜಿಲ್ಲೆ. ಇದು ನೋಡಿ, ಇದು ಡ್ರೋನ್ ಯೂಸ್ ಮಾಡಿ ಅರೆಕಾನಟಿಗೆ ಸ್ಪ್ರೇ ಮಾಡ್ತಾ ಇದೀವಿ. ನಮ್ಮ ಜೊತೆ ನಾವು ಮಾಡಿರುವಂತ ಡ್ರೋನ್ ನ ಸ್ಪ್ರೇಯಿಂಗ್ ಪಾರ್ಟ್ನರ್ ಆದಂತ ಕೃಷಿ ಉಡಾನ್ ಇದ್ದಾರೆ. ಕೃಷಿ ಉಡಾನ್ ಸಾರಂಗ್ ಮನೆ ಮಾತಾಡ್ತಾರೆ. ನೋಡಿ, ಇವನೇ सारंग मानी ಅಂತ इकडे सुपारीवरती फवारणी करायला दावणगिरीला आलेलो आहे. कर्नाटकामध्ये इतके जास्त प्रमाणात सुपारी उत्पन्न होते. आम्ही या ड्रोनच्या माध्यमातून इथं फवारणी करताय. सोबतच इथं खूप बऱ्यापैकी आम्ही फ्रँचायझी वगैरे सेट करणार आहोत. आता बघूया याची ಸ್ಪ್ರೇಯಿಂಗ್ ಕशी होते. ಇವಾಗ 2 ರಾಜ್ಯ ಸೇರಿ ಒಂದು ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡಿದೀವಿ. 2 ಸ್ಟೇಟ್ಸ್ ಲವ್ ಪ್ರೊಮಿಯರ್ ಫ್ರಮ್ ಕರ್ನಾಟಕ. ನೀವು ಕೊಟ್ಟಿರುವಂತ ಡ್ರೋನ್ ಇದೆ, ಅವರಿಗೆ ಕೊಟ್ಟಿರುವಂತ ಡ್ರೋನ್. ಹೌದು ನೋಡಿ, ಅದು 4 ಮಿಲಿಯನ್ ವ್ಯೂಸ್ ಆಗಿದೆ. ನೋಡ್ಬೋದು ನೀವು. ಈ ಲಿಂಕ್ ನ ಕಳಿಸ್ಕೊಟ್ಟಿದ್ದೀನಿ, ಈ ಲಿಂಕ್ ಅವ್ರು ಹಾಕ್ತಾರೆ, ಅದನ್ನ ನೀವು ನೋಡ್ಬೋದು. 4 ಮಿಲಿಯನ್ ವ್ಯೂಸ್ ಆಗಿದೆ. ಇದನ್ನ ನೀವು ಡೇಟ್ ನ ನೋಡ್ಬೋದು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ. ಆಗಸ್ಟ್ 22 ಆಯ್ತಾ, 40 ಲಕ್ಷ ವ್ಯೂಸ್ ಆಗಿದೆ, 2,01,000 ಲೈಕ್ಸ್ ಆಗಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂತ ಹೇಳಿದ್ರೆ,
ಅವರ ಉದ್ದೇಶ. ನೀವು ಅವರು ಮರಾಠಿ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಬಟ್ ನೀವು ಕೇಳ್ತಾ ನಿಮ್ಗೆ ಗೊತ್ತಾಗುತ್ತೆ ಅವ್ನ ಉದ್ದೇಶ ಏನು ಅಂತ ಅಂದ್ಬಿಟ್ಟು, ನಾವು ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಫ್ರಾಂಚೈಸಿಗಳನ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೋಸ್ಕರ ನಾವು ಪ್ರತಾಪ್ ಸರ್ದ ಇದು ಮಾಡ್ತಿದ್ದೀವಿ. ಇದು ನಡೆದಿರೋದು ಯಾವಾಗ? ಆಗಸ್ಟಲ್ಲಿ. ಈಗ ಅವ್ನು ಕಂಪ್ಲೇಂಟ್ ಮಾಡ್ತಿರೋದೇನು ಮಾರ್ಚಿಂದ ನಾವು ಬಂದಿಲ್ಲ ಅಂತ ಅಂದ್ಬಿಟ್ಟು. ಈಗ ಒಂದು ಸಣ್ಣದಾಗಿ ಕೇಳ್ತೀನಿ ನಾನು, ನಮ್ದು ಅವ್ರದ್ದು ಜಗಳ ನಡೀತಿತ್ತು ಅಂತಂದ್ರೆ ಅವ್ರು ನಮ್ಮ ಜೊತೆ ಬಂದು ಚೆನ್ನಾಗಿ ಮಾತಾಡೋಕ್ಕಾಗತ್ತಾ? ಇಲ್ಲ. ಚೆನ್ನಾಗಿ ನಮ್ಮ ಜೊತೆ ಕೆಲಸ ಮಾಡೋಕ್ಕಾಗತ್ತಾ? ಇಲ್ಲ. ಈಗ ನಿನ್ನೆ ಕಳಿಸಿರುವಂಥ ಎಸ್ಟಿಮೇಷನ್ನ ನೋಡ್ತು ಅಂದರೆ, ಈ ಪ್ರಯಾಗ್ ಅನ್ನುವಂಥ ವ್ಯಕ್ತಿ ಆ ಆಡಿಯೋ ರೆಕಾರ್ಡ್ನ ನೋಡ್ತು ಅಂತಂದ್ರೆ, ಈ ವ್ಯಕ್ತಿ ಅವರಿಗೆ ಬೇಕು ಅಂತ ಪ್ರವೋಕ್ ಮಾಡಿ ಕರೆಸ್ತಾ ಇದ್ದಾರೆ. ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ, ನಾನು ಪ್ರತಾಪ್ ಸರ್ನ ನೋಡಿದಾಗೆ ಪ್ರಯಾಗು ಮತ್ತೆ ಪ್ರತಾಪ್ ಸರ್ಗೂ ಏನು ಲಿಂಕ್ ಇಲ್ಲ. ಇದು ನಡೆದಿದ್ದೆ ಅವತ್ತು ಯಾವುದದು ಬಿಗ್ ಬಾಸ್ ಕೋವಿಡ್ ಇದ್ರಲ್ಲಿ ನಡೆದಾಗ ಅವರು ಪರಿಚಯ ಆಗಿದ್ದಾರೆ. ಅದಾಗಿದ್ದ ನಂತರ ಈಗ ಮೊನ್ನೆ ಇನ್ಸಿಡೆಂಟ್ ನಡೀತಲ್ಲ ಬಿಗ್ ಬಾಸ್ ಶೋ ಅಲ್ಲಿ, ಅವರು ಒಂದು ಹೇಳಿಕೆ ಕೊಡ್ತಾರಲ್ಲ ಪ್ರತಾಪ್ ಸರ್, ಆವಾಗಿಂದ ಏನು ಮಾಡ್ತಾರೆ, ಪ್ರಯಾಗ್ ಅವರು ಪ್ರವೋಕ್ ಆಗ್ಬಿಟ್ಟು ಇದು ಮಾಡ್ತಾ ಬರ್ತಾರೆ, ಏನೋ ಮಾತಾಡ್ತಾ ಬರ್ತಾರೆ. ಇದನ್ನೆಲ್ಲ ನಾವು ಮೇಲ್ನೋಟಕ್ಕೆ ಯೋಚನೆ ಮಾಡಿದಾಗ ಇವ್ರು ಇದನ್ನೇ ಒಂದು ಲಾಬಿಯಾಗಿ ಮಾಡಿಕೊಂಡು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿ, ಅಂದ್ರೆ ಇದು ಪ್ರತಾಪ್ ಅವರನ್ನು ಸೋಲ್ಸೋಕ ಏನು ಇರ್ಬೋದು ಅಂತ ಒಂದೇನಪ್ಪ ಅಂತ ಹೇಳ್ತು ಅಂದ್ರೆ, ಅವರಿಗೆ ಮೇಲ್ನೋಟಕ್ಕೆ ಗೊತ್ತಿರುವ ಹಾಗೆ ಪ್ರತಾಪ್ ಬೆಳೆಯುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ನನ್ನನ್ನ ತಪ್ಪಾಗಿದೆ, ಅದು ಹೀಗೋ ಅವ್ರ ಈಗೋಯಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಾಪ್ ಬೆಳಿಬಾರ್ದು, ಅವ್ರನ್ನ ಆಚೆ ಕಳಿಸ್ಬೇಕು. ಸಣ್ಣ ವಿಷಯಕ್ಕೋಸ್ಕರ ಈ ತರದೆಲ್ಲ ಮಾಡ್ತಾರ. ನನಗೂ ಅದಷ್ಟು ಸಣ್ಣ ವಿಷಯ ಆಗದೋಗಿದ್ರೆ ಇವ್ರ್ಯಾಕೆ ಇಷ್ಟೊಂದು ಚಾನಲ್ಗೆ ಇಂಟ್ರೂ ಕೊಡ್ತಾ ಇದ್ದಾರೆ? ಈಗ ಅವ್ರು ಹೇಳಿದ್ದೆಲ್ಲ ಫೇಕ್ ಅಂತ ಜನಕ್ಕೆ ಗೊತ್ತಾಯ್ತೈತೆ. ಈಗ ಅವ್ರ ಅಷ್ಟು ಇಂಟ್ರ್ಯೂಗಳನ್ನ ನೀವು ನೋಡ್ಕೊ ಬನ್ನಿ, ಅಷ್ಟು ಇಂಟ್ರ್ಯೂಗಳನ್ನ ಅವ್ರು ಮಾತಾಡಿದ್ದನ್ನೆಲ್ಲ ಕೇಳ್ಕೊ ಬನ್ನಿ. ಅವರು ಬಿಗ್ ಬಾಸ್ ಮೇಲೆ ಅಲಿಗೇಷನ್ ಮಾಡ್ತಾರೆ, ಬಿಗ್ ಬಾಸ್ ಅಲ್ಲಿ ಅವರು ಫೇವರೇಟ್ ಮಾಡ್ತಾ ಇದ್ದಾರೆ ಪ್ರತಾಪ್ನ ಅಂತ ಹೇಳ್ತಾರೆ ಒಂದು ವಿಡಿಯೋದಲ್ಲಿ. ನನಗೆ ಮಾಧ್ಯಮದವರೆಲ್ಲ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು ಅಂತೆಲ್ಲ ಮಾತಾಡ್ತಾರೆ. ಇವರು ಫಸ್ಟ್ ಶುರು ಮಾಡಿದ ಅವ್ರ ಈಗೋಯಿಂದ. ಬಟ್ ಯಾವಾಗ ಪ್ರತಾಪ್ ಸರ್ದು ಪಾಪ್ಯುಲಾರಿಟಿ ದಿನೇ ಜಾಸ್ತಿ ಹೋಯ್ತು, ದಿನೇ ಆರ್ಗ್ಯಾನಿಕ್ ಆಗಿ ಗ್ರೋ ಆಯ್ತು, ಎಲ್ಲ ಫ್ಯಾನ್ ಬೇಸ್ಗಳೆಲ್ಲ ಬೇರೆ ಥರನೇ ಶುರುವಾಯಿತು. ಅವಾಗ ಅವ್ರು ಏನು ಮಾಡಿದ್ರು ಅಂತಂದರೆ, ನನ್ನ ಪ್ರಕಾರ ಈ 2 ದಿನಕ್ಕೆ ನಾಳಿದ್ದಕ್ಕೆ ಅವ್ರು ಒಂದು ಲಾಬಿ ಮಾಡ್ತಾ ಇದ್ದಾರೋ ಅಥವಾ ಏನೋ ಫ್ರಾಡ್ ಮಾಡ್ತಾ ಇದ್ದಾರೋ, ಇದು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ. ನನಗೇನು ಗೊತ್ತಾ, ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಾಗ್ಬೋದು, ಈ ಥರ ಅವ್ರು ಹಾಕಿದಾರಲ್ಲ ಮಾನನಷ್ಟ ಮೊಕದ್ದಮೆ ಆಗ್ತೀವಿ ಅಂತ ಅಂದ್ಬಿಟ್ಟು, ಮೊನ್ನೆ ಯಾವುದೋ ಒಬ್ಬ ಲಾಯರ್ ಜೊತೆ ಮಾತಾಡಿದ್ರೆ ಅವ್ರ ಜೊತೆ ಅಂತ ನನಗೆ ಅವರೇ ಫೋನ್ ಮಾಡಿದ್ರು. ನೆನ್ನೆ ಮೆಸೇಜ್ ಕೂಡ ಮಾಡಿದ್ದಾರೆ. ನೆನ್ನೆ ಪ್ರಯಾಗ್ ಅವ್ರು ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ. ಮೆಸೇಜ್ ಮಾಡಿ ಏನಂತ ಹೇಳ್ತಿದ್ದಾರೆ ಅಂತ ಅಂದರೆ, ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ. ಪ್ರಯಾಗ್ ನಿನ್ನೆ ಅವ್ರು ಏನಂತ ಹೇಳ್ತಾರೆ ಅಂತಂದರೆ, ನನಗೆ ಕಳಿಸ್ತಾರೆ, ಒಂದು ಮೆಸೇಜ್ ಕಳಿಸ್ತಾರೆ. ಏನಂತ, ಸರ್ ಐ ರಿಸೈನ್ಡ್. ನಾನು ಅವ್ರ ತಂದೆ ಕಳಿಸಿದ್ದೆ ಒಂದು ಮೆಸೇಜ್ನ. ಅವ್ರ ತಂದೆ ನನಗೆ ಯಾವಾಗ ಅಕ್ಟೋಬರ್ 21ನೇ ತಾರೀಕು ಫೋನ್ ಮಾಡಿದ್ರು. ಕಳಿಸಿದ ತಕ್ಷಣವೇ ನಾನೇನು ಮಾಡಿದೆ ಅಂದರೆ, ನನಗೆ ಮತ್ತು ಪ್ರತಾಪ್ ಸರ್ಗೆ ಒಂದಷ್ಟು ಇದಾಗಿತ್ತು, ನಾನು ರಿಸೈನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ನಾನು ರೆಸಿಗ್ನೇಷನ್ ಕೊಟ್ಟಿದ್ದೆ. ಬಟ್ ಪ್ರತಾಪ್ ಸರ್ ನಾನು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಲಿಲ್ಲ. ಏನು ಮಾಡಿದ್ರು ಅಂತಂದರೆ, ಇಲ್ಲ ನೀವು ಇರಲೇಬೇಕು ಕಂಪ್ನಿನಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. ನಾನು ಹೇಳಿದೆ, ಅವರು ರೆಸಿಗ್ನೇಷನ್ ನಾನು ಕೊಟ್ಟಿದ್ದೀನಿ, ನಾನು ನಿಮಗೆ ಅವ್ರಿಗೆ ಕೊಟ್ಟಿದ್ದೀನಿ ರೆಸಿಗ್ನೇಷನ್ನ. ಬಟ್ ಆದ್ರೂ ನಾವು ಈಸ್ ಇನ್ ಎ ಬಿಗ್ ಬಾಸ್ ರಿಯಾಲಿಟಿ ಶೋ ಪ್ಲೇಯಿಂಗ್ ವೆಲ್. ಒನ್ಸ್ ಈ ಕಮ್ ಬ್ಯಾಕ್ಸ್ he will give solution for everything. Please wait till that time. Don't waste your valuable time and money. Okay, I don't access to speak with Pratap ಅಂತ ಅಂದ್ಬಿಟ್ಟು ಕಳಿಸಿದೆ. ಇದನ್ನ ಆ ವ್ಯಕ್ತಿ ಕಳಿಸ್ಬಿಟ್ಟು, frauds will be delayed in the media as well as in the police station court ಅಂತ ಕಳಿಸಿದ್ದಾರೆ. ಸೊ ಈ ಥರ ಸುಮಾರು ಮೆಸೇಜಸ್ ಕಳಿಸಿದ್ದಾರೆ. ಇದನ್ನು ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೀನಿ, ಅರ್ಥ ಆಯ್ತಾ? ಸೊ ಈ ಥರ ಎಲ್ಲ ಹೀಗೆಲ್ಲ ಫ್ರಾಡ್ ಮಾಡ್ಕೊಂಡು ನಿಂತಿದ್ದಾರೆ. ಈ ಸಣ್ಣ ವಿಷಯನ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಅವ್ರು ಮಾಡ್ತಿರೋದು, ನೀನು 2 ದಿನ ಮಾಡೋದು, ಯಾರೇ ಮಾಧ್ಯಮದವ್ರು, ನೀನು 2 ದಿನ ಅವ್ರು ಏನು ಬಿಗ್ ಬಾಸ್ ಇಂದ ಅವ್ರಿಗೆ ಗೆಲ್ಲಬಾರ್ದು, ಅವ್ರು ಓಟ್ ಸಿಕ್ಬಾರ್ದು ಅನ್ನುವಂಥದ್ದು ಅವ್ರ ಉದ್ದೇಶನ ಏನೋ ನನಗೆ ಗೊತ್ತಿಲ್ಲ. 2 ದಿನ ಆದ್ಮೇಲಿಂದ ಅವ್ರು ನಿಲ್ಸೇ ಬಿಡ್ತಾರೆ ನೋಡಿ. ಬೇಕಾದ್ರೆ ಪಾಪ ಸಾರಂಗಿಗೂ ನ್ಯಾಯ ಕೊಡ್ಸಲ್ಲ, ಇವನಿಗೂ ಕೊಡ್ಸಲ್ಲ. ಸಾರಂಗ್ ನೀನೇನು ತಲೆ ಕೆಡಿಸ್ಕೊಬೇಡ, ನಿನಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನಾನೇ ವಾಲಂಟ್ರಿಯಾಗಿ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ. ಪ್ರತಾಪ್ ಸರ್ ಬಂದಿದ್ದ ತಕ್ಷಣನೇ ಕೂತ್ಕೊಂಡು ಎಷ್ಟು ಡ್ರೋನ್ನ ಎಷ್ಟು ದಿನ ಆದ್ಮೇಲೆ ಸಿಕ್ಕತ್ತೆ ಅಂತ ಇದು ಮಾಡೋಣ. ನಿನ್ನ ಕೃಷಿ ಉಡಾನ್ ಬಗ್ಗೆ ಏನೇನು ಸ್ಟ್ರಾಟಜಿ ಮಾಡಬೇಕು ಅಂತೆಲ್ಲ ನಾವು ಮಾತಾಡಿದ್ದೀವಿ, ಚೆನ್ನಾಗೇ ಮಾತಾಡಿದ್ದೀವಿ. ಯಾರ್ದೋ ಮಾತು ಕೇಳಿಕೊಂಡು ಆ ವ್ಯಕ್ತಿ ನಿನ್ನನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಸೀರಿಯಸ್ ಆಗಿ ತಗೊಳ್ತು ಅಂತಂದ್ರೆ ಯು ವಿಲ್ ಬಿ ಫೂಲ್ ಅಷ್ಟೇ. ಇನ್ನು 2 ದಿನ ನಿನ್ನನ್ನು ಮಾಧ್ಯಮದಲ್ಲಿ ಹಾಕೊಂಡು ಅದು ಕರ್ಸ್ಕೊಂಡು ಎಲ್ಲ ಮಾತಾಡ್ಬೋದು. ನಿನಗೇನು ಅನಿಸುತ್ತೋ ಅದನ್ನು ಮಾತಾಡು. ನೀನು ಆ ಥರ ಎಲ್ಲ ಮಾತಾಡೋದಿದ್ರೆ ನಾನು ಇಲ್ಲೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ವಿಲ್ ಡಿಸೈಡ್ ದಿಸ್ ಇನ್ ಎ ಕೋರ್ಟ್. ನಿನಗಿಷ್ಟ ಇದೆ ಅಂತಂದರೆ ನೀನು ಏನು ಬೇಕಾದರೂ ಮಾತಾಡ್ಕೋ, ನಾನು ಅದನ್ನು ಖಂಡಿತ ತಪ್ಪಿಸಲ್ಲ. ನೀನು ಕಂಪ್ಲೇಂಟ್ ಕೊಡಬೇಡ ಅಂತಲೂ ಹೇಳಲ್ಲ. ನಾವೇನೇ ಬೇಕಿದ್ರು ನಾವು ಕ್ಲಾರಿಟಿ ಇದ್ದೀವಿ, ನಾವು ಅದನ್ನು ಬಂದು
ಕೋರ್ಟ್ ಮುಂದೆನೇ ಅದನ್ನು ಮಾತಾಡ್ತೀವಿ ಅಂತ ನಾನು ಹೇಳ್ತೀನಿ. ನಿಮ್ಮದು ಡ್ರೋನ್ ವರ್ಕ್